ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹದಲ್ಲಿ ಪಿತ್ತ ಹೆಚ್ಚಾದಾಗ ಯಾವ ರೀತಿಯ ಬದಲಾವಣೆಗಳು ಕಂಡುಬರುತ್ತವೆ? ಆಪ್ಷನ್ಸ್: ಎ ಚರ್ಮ ಸಮಸ್ಯೆ, ಬಿ ಅತಿಸಾರ, ಸಿ ತೂಕ ಇಳಿಕೆ, ಡಿ ಸಂಧಿವಾತ. ಸರಿಯಾದ ಉತ್ತರ ಆಪ್ಷನ್ ಎ ಚರ್ಮ ಸಮಸ್ಯೆ. ಪಿತ್ತ ದೋಷ ಹೆಚ್ಚಾಗುವುದರಿಂದ ದೇಹದಲ್ಲಿ ಹಲವು ರೀತಿಯ ಬದಲಾವಣೆಗಳು ಕಂಡುಬರುತ್ತವೆ. ಇದರಲ್ಲಿ ಆಯಾಸ, ದೌರ್ಬಲ್ಯ, ದೇಹದ ಉಷ್ಣತೆ ಹೆಚ್ಚಾಗುವುದು ಮತ್ತು ಅತಿಯಾದ ಶಾಖದ ಭಾವನೆ ಮುಂತಾದ ಲಕ್ಷಣಗಳು ಕಂಡುಬರುತ್ತವೆ. ಇದಲ್ಲದೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಹ ಉಂಟಾಗಬಹುದು. ಇದರಲ್ಲಿ ಪಿತ್ತರಸ ಹೆಚ್ಚಾದಾಗ ಚರ್ಮದಲ್ಲಿ ಊತ, ದದ್ದುಗಳು, ಮೊಡವೆಗಳು, ಹುಣ್ಣುಗಳು, ದುರ್ವಾಸನೆ, ದೇಹದ ವಾಸನೆ, ಗಂಟಲು ನೋವು, ತಲೆ ತಿರುಗುವಿಕೆ, ಮೂರ್ಛೆ ಹೋಗುವುದು, ಚರ್ಮ, ಮೂತ್ರ, ಉಗುರುಗಳು ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಮುಂತಾದ ಲಕ್ಷಣಗಳು ಕಂಡುಬರುತ್ತವೆ. ಕೋಪ, ತಾಳ್ಮೆಯ ಕೊರತೆ, ಕಿರಿಕಿರಿ ಮತ್ತು ತನ್ನನ್ನು ತಾನೇ ಶಪಿಸಿಕೊಳ್ಳುವಂತಹ ಮಾನಸಿಕ ಆರೋಗ್ಯ ಸಂಬಂಧಿತ ಲಕ್ಷಣಗಳು ಸಹ ಕಾಣಿಸಿಕೊಳ್ಳಬಹುದು. ಯಾವ ಸಮಯದ ಸ್ನಾನ ನಮ್ಮ ದೇಹಕ್ಕೆ ಒಳ್ಳೆಯದು ಎಂದು ಹೇಳುತ್ತಾರೆ? ಆಪ್ಷನ್ಸ್: ಎ ಬೆಳಗ್ಗೆ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಡಿ. ಪ್ರತಿದಿನ ಸ್ನಾನ ಮಾಡುವ ಅಭ್ಯಾಸ ಎಲ್ಲರಿಗೂ ಇರುತ್ತದೆ. ನಮ್ಮ ಆರೋಗ್ಯ ಚೆನ್ನಾಗಿರಲು ಸ್ನಾನ ಮಾಡುವುದು ಅತ್ಯಗತ್ಯ. ಸ್ನಾನವು ದೇಹವನ್ನು ಶುದ್ಧೀಕರಿಸುವುದು ಮಾತ್ರವಲ್ಲ, ನಮ್ಮ ಮನಸ್ಸಿಗೂ ನೆಮ್ಮದಿ ಕೊಡುತ್ತದೆ. ಹೆಚ್ಚಿನವರು ಬೆಳಗ್ಗೆ ಸ್ನಾನ ಮಾಡುತ್ತಾರೆ, ಇನ್ನು ಕೆಲವರು ರಾತ್ರಿ ಸಮಯದಲ್ಲಿ ಸ್ನಾನ ಮಾಡುತ್ತಾರೆ. ರಾತ್ರಿ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ಹಗಲಿನಲ್ಲಿ ದೇಹದ ಮೇಲೆ ಸಂಗ್ರಹವಾದ ವಿಷ ಮತ್ತು ಕೊಳೆ ಸಂಪೂರ್ಣವಾಗಿ ಹೋಗುತ್ತದೆ. ರಾತ್ರಿ ಸಮಯದಲ್ಲಿ ವಿಶ್ರಾಂತಿ ಬೇಕಾಗಿರುವುದರಿಂದ ನಿದ್ದೆ ಚೆನ್ನಾಗಿ ಬರುವುದಕ್ಕೆ ರಾತ್ರಿ ಸಮಯದಲ್ಲಿ ಸ್ನಾನ ಮಾಡುತ್ತಾರೆ. ಆಯುರ್ವೇದದ ಪ್ರಕಾರ ಮಧ್ಯಾಹ್ನ ಸ್ನಾನ ಮಾಡುವುದು ಸೂಕ್ತವಲ್ಲ. ಈ ರೀತಿ ಮಾಡಿದರೆ ಅನೇಕ ರೋಗಗಳು ಬರಬಹುದು. ಮಧ್ಯಾಹ್ನ ಸ್ನಾನ ಮಾಡುವುದರಿಂದ ಬೆನ್ನು ನೋವು, ಮೊಣಕಾಲು ನೋವು ಮತ್ತು ಕಣ್ಣಿನ ಸಮಸ್ಯೆಗಳು ಕೂಡ ಉಂಟಾಗಬಹುದು. ನಾಲ್ಕನೇ ಪ್ರಶ್ನೆ, ಭಾರತದ ಯಾವ ನಗರವನ್ನು ಸೂರ್ಯನ ನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಪಾಟ್ನಾ, ಬಿ ಅಹಮದಾಬಾದ್, ಸಿ ಜೋಧ್ಪುರ್, ಡಿ ಗುವಾಹಟಿ. ಸರಿಯಾದ ಉತ್ತರ ಆಪ್ಷನ್ ಸಿ ಜೋಧ್ಪುರ್. ರಾಜಸ್ಥಾನದ ಜೋಧ್ಪುರ್ ನಗರವನ್ನು ಸೂರ್ಯನ ನಗರ ಎಂದು ಕರೆಯಲಾಗುತ್ತದೆ. ಇದು ರಾಜಸ್ಥಾನದ ಎರಡನೇ ದೊಡ್ಡ ನಗರ. ಈ ನಗರವು ಭಾರತದ ನೀಲಿ ನಗರ ಎಂದು ಪ್ರಸಿದ್ಧವಾಗಿದೆ. ಇಲ್ಲಿರುವ ಮನೆಗಳು, ಬೀದಿಗಳು ಮತ್ತು ಎಲ್ಲವೂ ನೀಲಿ ಬಣ್ಣ ಬೆಳೆದಿವೆ. ಜೋಧ್ಪುರದ ಹಳೆಯ ಭಾಗವನ್ನು ವಿಶೇಷವಾಗಿ ನೀಲಿ ಬಣ್ಣದಿಂದ ಚಿತ್ರಿಸಲಾಗಿದೆ. ಮೊದಲು ಅವು ಬ್ರಾಹ್ಮಣರ ಮನೆಗಳನ್ನು ಪ್ರತಿನಿಧಿಸುತ್ತಿದ್ದವು, ಆದರೆ ಕ್ರಮೇಣ ಅವು ಇಡೀ ನಗರದ ಗುರುತಾದವು. ಐದನೇ ಪ್ರಶ್ನೆ, ಪುರುಷರಲ್ಲಿ ಹೆಚ್ಚುತ್ತಿರುವ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನು ಬರದಂತೆ ತಡೆಯುವುದು ಯಾವುದು? ಆಪ್ಷನ್ಸ್: ಎ ವ್ಯಾಯಾಮ, ಬಿ ಜೀವನ ಶೈಲಿ, ಸಿ ಆಹಾರ ಪದ್ಧತಿ, ಡಿ ಆಲ್ಕೋಹಾಲ್ ನಿಷೇಧ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಪ್ರಾಸ್ಟೇಟ್ ಕ್ಯಾನ್ಸರ್ ಬರದಂತೆ ತಡೆಯಲು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ದೇಹದ ರಕ್ತದಲ್ಲಿನ ಅಸಮತೋಲನ ಉಂಟು ಮಾಡುವ ಆಹಾರಗಳನ್ನು ಹಾಗೂ ಕೆಫೇನ್ ಯುಕ್ತ ಆಹಾರಗಳನ್ನು ಆದಷ್ಟು ಸೇವಿಸದೇ ಇರುವುದು ಉತ್ತಮ. ನಿಯಮಿತ ವ್ಯಾಯಾಮ ಹಾಗೂ ಬಾದಾಮಿ, ಅಕ್ರೋಟ್, ಹಣ್ಣು ತರಕಾರಿಗಳನ್ನು ಸೇವಿಸುವುದು ಉತ್ತಮ. ವಿಟಮಿನ್ ಡಿ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವತ್ತ ಗಮನ ಕೊಡುವುದು ಬಹಳ ಮುಖ್ಯ. ಅತಿಯಾದ ಆಲ್ಕೋಹಾಲ್ ಸೇವನೆಯನ್ನು ತಪ್ಪಿಸುವುದು ಆರೋಗ್ಯಕರ. ಇವೆಲ್ಲವನ್ನು ಪಾಲಿಸುವುದರಿಂದ ಪುರುಷರು ಪ್ರಾಸ್ಟೇಟ್ ಕ್ಯಾನ್ಸರ್ನಂತಹ ಅಪಾಯದಿಂದ ದೂರವಿರಬಹುದು. ಆರನೇ ಪ್ರಶ್ನೆ, ಮಕ್ಕಳಿಗೆ ನುಗ್ಗೆ ಸೊಪ್ಪು ತಿನ್ನಿಸುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ ಇಮ್ಯುನಿಟಿ ಹೆಚ್ಚಳ, ಬಿ ಮೂಳೆ ಬಲ, ಸಿ ರಕ್ತಹೀನತೆ ನಿವಾರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಕ್ಕಳಿಗೆ ನುಗ್ಗೆ ಸೊಪ್ಪು ತಿನ್ನಿಸುವುದರಿಂದ ಅವರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ನುಗ್ಗೆ ಎಲೆಗಳಲ್ಲಿ ಸಾಕಷ್ಟು ಪ್ರಮಾಣದ ವಿಟಮಿನ್ ಸಿ, ಎ ಮತ್ತು ಉತ್ಕರ್ಷಣ ನಿರೋಧಕಗಳು ಕಂಡುಬರುತ್ತವೆ. ಈ ಎಲೆಗಳನ್ನು ಮಕ್ಕಳಿಗೆ ತಿನ್ನಿಸುವುದರಿಂದ ಶೀತ, ಜ್ವರ ಮತ್ತು ಕೆಮ್ಮು ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಮಕ್ಕಳಿಗೆ ನುಗ್ಗೆ ಎಲೆಗಳನ್ನು ತಿನ್ನಿಸುವುದರಿಂದ ಸಾಂಕ್ರಾಮಿಕ ಮತ್ತು ಕಾಲೋಚಿತ ರೋಗಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನುಗ್ಗೆಕಾಯಿ ಎಲೆಗಳಲ್ಲಿ ಕ್ಯಾಲ್ಸಿಯಂ ಮತ್ತು ರಂಜಕ ಹೇರಳವಾಗಿದ್ದು ಮಕ್ಕಳ ಮೂಳೆಗಳು ಮತ್ತು ಹಲ್ಲುಗಳ ಬೆಳವಣಿಗೆಗೆ ಇದು ಅವಶ್ಯಕವಾಗಿದೆ. ಭಾರತೀಯ ಮಕ್ಕಳಲ್ಲಿ ರಕ್ತಹೀನತೆ ಅಥವಾ ರಕ್ತದ ಕೊರತೆಯ ಸಮಸ್ಯೆ ತುಂಬಾ ಸಾಮಾನ್ಯವಾಗಿದೆ. ನುಗ್ಗೆ ಎಲೆಗಳಲ್ಲಿ ಕಬ್ಬಿಣಾಂಶವು ಹೇರಳವಾಗಿ ಕಂಡುಬರುತ್ತದೆ. ಮಕ್ಕಳ ಆಹಾರದಲ್ಲಿ ಇದನ್ನು ಸೇರಿಸುವುದರಿಂದ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಾಗುತ್ತದೆ. ಇದರಿಂದಾಗಿ ರಕ್ತಹೀನತೆಯ ಕಾಯಿಲೆ ಗುಣವಾಗುತ್ತದೆ.
7ನೇ ಪ್ರಶ್ನೆ, ಕಣ್ಣು ನೋವಿನಂತಹ ಕಣ್ಣಿನ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುವ ಸಾಮರ್ಥ್ಯ ಯಾವುದಕ್ಕಿದೆ? ಆಪ್ಷನ್ಸ್: ಎ ಐಸ್ ಕ್ಯೂಬ್ಸ್, ಬಿ ಉಪ್ಪಿನ ಶಾಖ, ಸಿ ಎದೆ ಹಾಲು, ಡಿ ಮೇಕೆ ಹಾಲು. ಸರಿಯಾದ ಉತ್ತರ ಆಪ್ಷನ್ ಸಿ ಎದೆ ಹಾಲು. ಬಾಣಂತಿಯರ ಎದೆ ಹಾಲು ಕಣ್ಣು ಊತಕ್ಕೆ ಪರಮ ಔಷಧಿ. ಸಾಮಾನ್ಯವಾಗಿ ಕಣ್ಣು ನಮ್ಮ ದೇಹದ ಪ್ರಮುಖ ಅಂಗಗಳಲ್ಲಿ ಒಂದಾಗಿದೆ. ಆದರೆ ಅದರ ಆರೋಗ್ಯ ಕಾಪಾಡಿಕೊಳ್ಳುವುದು ಸುಲಭವಲ್ಲ. ದೇಹದಲ್ಲಿ ನಂಜಿನ ಅಂಶ ಅಥವಾ ಕೆಟ್ಟ ರಕ್ತ ಹೆಚ್ಚಾದಾಗಲೂ ಕೂಡ ಕೆಲವರಿಗೆ ಕಣ್ಣಿನಲ್ಲಿ ಕೀವು ತುಂಬಿಕೊಂಡು ವಿಪರೀತ ನೋವು, ಉರಿ ಉಂಟಾಗುತ್ತದೆ. ಇದನ್ನು ಕುರು ಎಂದು ಕರೆಯುತ್ತಾರೆ. ಈ ರೀತಿಯ ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಡೆಯುವುದಕ್ಕೆ ನಾವು ನಾನಾ ರೀತಿಯ ಪರಿಹಾರ ಮಾರ್ಗಗಳನ್ನು ಹುಡುಕುತ್ತೇವೆ. ಆದರೆ ಸರಳವಾಗಿ ಕಣ್ಣು ಬೇನೆ ತಡೆಯಲು ಬಾಣಂತಿಯರ ಎದೆ ಹಾಲನ್ನು ಬಳಸಿಕೊಳ್ಳಬಹುದು. ಬಾಣಂತಿಯರ ಎದೆ ಹಾಲು ಮಗುವಿಗೆ ಅಮೃತವಿದ್ದಂತೆ. ಆದರೆ ಇದು ಮಗುವಿಗೆ ಮಾತ್ರವಲ್ಲ, ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಲು ಬಳಕೆ ಮಾಡಲಾಗುತ್ತದೆ. ಇದರಲ್ಲಿರುವ ಔಷಧೀಯ ಗುಣ ಕಣ್ಣಿನ ಸಮಸ್ಯೆಗಳನ್ನು ಕ್ಷಣಾರ್ಧದಲ್ಲಿ ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಕಣ್ಣಿನಲ್ಲಿ ಕುರುವಾದಾಗ, ಮರದ ವಿಷಕಾರಿ ಸೋನೆ ಬಿದ್ದಾಗ ತಕ್ಷಣ ತಾಯಿಯ ಎದೆ ಹಾಲನ್ನು ಹನಿ ಹನಿಯಾಗಿ ಕಣ್ಣಿಗೆ ಬಿಡುವುದರಿಂದ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಸುಮಾರು 5 ಅಥವಾ 6 ಹನಿಯನ್ನು ಕಣ್ಣಿಗೆ ಹಾಕುವುದರಿಂದ ಕಣ್ಣಿನ ಸಮಸ್ಯೆ ನಿವಾರಣೆಯಾಗುತ್ತದೆ. 8ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಈರುಳ್ಳಿಯನ್ನು ತಿನ್ನುವಂತಿಲ್ಲ? ಆಪ್ಷನ್ಸ್: ಎ ಮಧುಮೇಹ, ಬಿ ಗ್ಯಾಸ್ಟ್ರಿಕ್, ಸಿ ಅಲರ್ಜಿ, ಡಿ ಮೇಲಣ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಗ್ಯಾಸ್ಟ್ರಿಕ್ ಹಾಗೂ ಆಮ್ಲೀಯತೆಯಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಅಂತಹವರು ಹೆಚ್ಚು ಈರುಳ್ಳಿ ತಿನ್ನಬಾರದು. ಈರುಳ್ಳಿಯಲ್ಲಿ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ನಂತಹ ಹಲವು ಅಂಶಗಳಿವೆ. ಇವುಗಳನ್ನು ಅತಿಯಾಗಿ ಸೇವಿಸುವುದರಿಂದ ದೇಹದಲ್ಲಿ ಆಮ್ಲೀಯತೆ ಹೆಚ್ಚಾಗುತ್ತದೆ. ಮಧುಮೇಹದಿಂದ ಬಳಲುತ್ತಿರುವ ಜನರು ಈರುಳ್ಳಿ ತಿನ್ನುವಾಗಲೂ ಜಾಗರೂಕರಾಗಿರಬೇಕು. ಹೆಚ್ಚು ಈರುಳ್ಳಿ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಗಮನಾರ್ಹವಾಗಿ ಇಳಿಕೆಯಾಗುತ್ತದೆ. ಏಕೆಂದರೆ ಇದರಲ್ಲಿ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಹೇರಳವಾಗಿದೆ. ಇದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಗರ್ಭಿಣಿಯರಿಗೆ ಈರುಳ್ಳಿಯ ಅತಿಯಾದ ಸೇವನೆ ಹಾನಿಕಾರಕವಾಗುತ್ತದೆ. ಜೊತೆಗೆ ಎದೆಯುರಿ ಉಂಟು ಮಾಡುತ್ತದೆ. ಅದಕ್ಕಾಗಿಯೇ ಗರ್ಭಾವಸ್ಥೆಯಲ್ಲಿ ಹೆಚ್ಚು ಈರುಳ್ಳಿ ತಿನ್ನಬಾರದು ಎಂದು ಹೇಳುತ್ತಾರೆ. ಹಾಲುಣಿಸುವ ತಾಯಂದಿರು ಈರುಳ್ಳಿ ತಿನ್ನುವ ಬಗ್ಗೆಯೂ ಎಚ್ಚರದಿಂದ ಇರಬೇಕಾಗುತ್ತದೆ. ಅತಿಯಾಗಿ ತಿನ್ನುವುದರಿಂದ ಮಗುವಿನ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಉಂಟು ಮಾಡುತ್ತದೆ ಮತ್ತು ಮಕ್ಕಳಿಗೆ ಹೊಟ್ಟೆ ನೋವು ಬರುವ ಸಾಧ್ಯತೆಯೂ ಹೆಚ್ಚು ಇರುತ್ತದೆ. 9ನೇ ಪ್ರಶ್ನೆ, ಗರ್ಭಧರಿಸಲು ಯಾವ ದಿನದಂದು ದಂಪತಿಗಳು ಸೇರಬೇಕು? ಆಪ್ಷನ್ಸ್: ಎ ಋತುಚಕ್ರಕ್ಕೂ ಮುನ್ನ, ಬಿ ಋತುಚಕ್ರದ ನಂತರ, ಸಿ ತಿಂಗಳ ಮಧ್ಯೆ, ಡಿ ತಿಂಗಳ ಕೊನೆಯಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಋತುಚಕ್ರದ ನಂತರ. ತಿಂಗಳ ಋತುಚಕ್ರ ಶುರುವಾದ 7 ದಿನಗಳ ಬಳಿಕ ದಂಪತಿ ಲೈಂಗಿಕ ಕ್ರಿಯೆ ನಡೆಸಬೇಕು. ಪ್ರತಿದಿನ ಅಥವಾ 2 ದಿನಕ್ಕೆ 1 ಬಾರಿ ಮಿಲನ ಕ್ರಿಯೆ ನಡೆಸಿದರೆ ಸೂಕ್ತ. ಈ ಸಮಯದಲ್ಲಿ ಸೇರಿದರೆ ನೀವು ಗರ್ಭಧರಿಸುವ ಸಾಧ್ಯತೆ ಹೆಚ್ಚು. ಮತ್ತೆ ಬರುವ ತಿಂಗಳ ಋತುಚಕ್ರ ಸಮಯದ ಹಿಂದಿನ 8 ದಿನ ದಂಪತಿ ಸೇರಬಾರದು. ಈ ವೇಳಾಪಟ್ಟಿ ಪಾಲಿಸಿ ನೋಡಿ, ಗರ್ಭ ನಿಲ್ಲಲು ಸಹಾಯವಾಗುತ್ತದೆ. ಜೊತೆಗೆ ದಂಪತಿ ತಮ್ಮ ಫಲವತ್ತತೆಯ ದಿನಗಳು ಯಾವುದು ಎಂದು ತಜ್ಞರಿಂದ ಅರಿತುಕೊಂಡು ಆ ನಿರ್ದಿಷ್ಟ ದಿನಗಳಲ್ಲಿ ಮಿಲನಗೊಳ್ಳಬೇಕು. ಆಗ ಗರ್ಭಧಾರಣೆಯ ಸಾಧ್ಯತೆ ಗರಿಷ್ಠವಾಗಿರುತ್ತದೆ. ಈ ಎಲ್ಲಾ ಸಲಹೆಗಳು ಮತ್ತು ವೇಳಾಪಟ್ಟಿಯನ್ನು ಸರಿಯಾಗಿ ಪಾಲಿಸುವುದರಿಂದ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಗರ್ಭಧರಿಸಬಹುದು. ಪ್ರಕೃತಿಯ ಅನುಸಾರ ಗಂಡು ನವಿಲುಗಳು ತಮ್ಮ ಗರಿಗಳನ್ನು ಯಾವಾಗ ಉದುರಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಮಿಲನದ ವೇಳೆ, ಬಿ ಸಂತಾನೋತ್ಪತ್ತಿಯ ನಂತರ, ಸಿ ನರ್ತನದ ವೇಳೆ, ಡಿ ವಯಸ್ಸಾದಾಗ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂತಾನೋತ್ಪತ್ತಿಯ ನಂತರ. ಪ್ರತಿ ಸಂಯೋಗದ ಋತುವಿನ ನಂತರ ಗಂಡುಗಳು ತಮ್ಮ ಬಾಲದ ಹೊದಿಕೆಗಳನ್ನು ಚೆಲ್ಲುತ್ತವೆ. ಮುಂದಿನದಕ್ಕಿಂತ ಮೊದಲು ಹೊಸದನ್ನು ಬೆಳೆಯುತ್ತವೆ. ನವಿಲುಗಳ ಸಂತಾನವೃದ್ಧಿ ಅವಧಿಯು ಮಾರ್ಚ್ ಮತ್ತು ಸೆಪ್ಟೆಂಬರ್ ನಡುವೆ ಬರುತ್ತದೆ. ಇಂತಹ ಅವಧಿಯ ನಂತರ ಗರಿಗಳನ್ನು ಉದುರಿಸಿಕೊಳ್ಳುತ್ತವೆ. ಇದು ಸುಮಾರು 2 ವಾರಗಳ ಅವಧಿಯಲ್ಲಿ ಉದುರಿ ಹೋಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.